ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಮುಂದೆ ಕಾಡಸಿದ್ದೇಶ್ವರ ಗುರು. ಈ ಪವಿತ್ರವಾದಂಥ ಜಿಲ್ಲೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರತಕ್ಕಂಥ ನಿಗ್ರಹ ಸಮಸ್ತರು ಸಮರ್ಥರು ತಪೋನಿಧಿಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯರನ್ನೇ ನಾವು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಪವಿತ್ರವಾದ ದಿನದಂದು ಜಂಗಮ ಪ್ರೇಮಿಗಳು, ನಿರಂತರ ಸಮಾಜದ ಚಿಂತಕರು, ಬಡವರು, ರೈತರು, ಎಲ್ಲ ವರ್ತಕರ, ಯುವಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಸಮಾಜದ ಸೇವೆಯಲ್ಲಿ ಕಾಯಕ ಯೋಗಿಗಳಾಗಿರ್ತಕ್ಕಂಥ ನಿಷ್ಠಾವಂತ ಶ್ರೀಯುತ ಹಾಲಪ್ಪನವರ ಮನೆಗೆ ನಾವು ಇವತ್ತು ಪಾದಪೂಜೆಗೆ ಬಂದವರಾಗಿರ್ತೀವಿ. ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ನಿರಂತರ ಸಮಾಜದ ಸೇವೆಗೆ ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಸ್ಥಾನಮಾನವನ್ನು ಕಲ್ಪಿಸಿ ಅವರ ಸೇವೆ ಸಮಾಜಕ್ಕಾಗಿ ಮುಡುಪಾಗಿರಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದೀವಿ. ಶಿವಂಭೂಯಾತ್. ತನಕ ಗುರುಗಳದು ಸಂಕಲ್ಪ ಮಾಡಿದ್ದಾರೆ. ಗುರು ಆಶೀರ್ವಾದದಿಂದ ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶೀರ್ವಾದ ನಾವು ಮಾಡ್ತಾ ಇದ್ದೀವಿ. ಡಿ ಕೆ ಶಿ ಅವರಿಗೆ 9 ತಿಂಗಳು ಕಂಟಕ ಏನೋ ಇದೆ ಅಂತ. ಯಾವ ಕಂಟಕ? ಗುರು ನಗರೋರ ಅಧಿಕಂ, ಗುರುವಿನನ್ನು ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ, ಆ ಒಂದು ಅಧಿಕಾರ ವರ್ಗದವರು ಏನು ತೀರ್ಮಾನ ತಗೊಳ್ತಾರೆ, ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮದ ದಂಡವನ್ನು ನಮ್ಮ ಶ್ರೀಮಠದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ಬಂದ ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಯಾವ ಚಿಂತೆ ಇಲ್ಲ. ಸಂಕಷ್ಟ ಜೀವನದಲ್ಲಿ ಬಾರದು, ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಎಲ್ಲರಿಗೂ ಅದು ಬರುವಂಥ ಸಂಕಷ್ಟ ಇರುವುದೇ. ನಂಬಲೆ ಮನವೇ ಹಂಬಲಿಸದಿರು, ನಂಬದೆ ನಚ್ಚದೆ ಕರದಡೆ ಒಯನನ ಶಿವನು ಸಾಂಬ ನುಡಿಯಲು ನಂಬಿಕೆಯೇ ಕಾರಣ ಅಂತ ಶರಣರೇನು ಮಾತನ್ನು ಹೇಳ್ತಾರೆ. ಅವರು ನಂಬಿಕೆಯನ್ನು, ಶ್ರೀಮಠದ ಗುರುವನ್ನು ಅವರು ನಂಬಿಕೊಂಡು ಶ್ರದ್ಧಾಭಕ್ತಿಯಿಂದ ಇದ್ದಾರೆ. ಆ ಕಂಟಕ ಅವರಿಗೆ ದೂರ ಆಗಿದೆ. ಗುರು ರಕ್ಷಣೆ ಅವರಿಗೆ ದಯಪಾಲಿಸಿದ್ದೀವಿ. ಅದರ ಬಗ್ಗೆ ಚಿಂತೆ ಬೇಡ.